ಅನನ್ಯ ಭಟ್ ಫೋಟೋ ರಹಸ್ಯವನ್ನ ರಿಪಬ್ಲಿಕ್ ಕನ್ನಡ ಈ ಕ್ಷಣಕ್ಕೆ ಭೇದಿಸಿದೆ. ಯಾವಾಗ ಸುಜಾತ ಭಟ್ ಬಂದು ನನ್ನ ಮಗಳು ಅನನ್ಯ ಭಟ್ ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ದಾಳೆ, ಅವಳಿಗೆ ನ್ಯಾಯ ಕೊಡಿ ಅಂತೇಳಿ ಯಾವಾಗ ನಮ್ಮನ್ನ ಕೇಳಿದ್ರು ಅಥವಾ ಯಾವಾಗ ಎಸ್ಐಟಿ ಅಧಿಕಾರಿಗಳ ಮುಂದೆ ಬಂದ್ರು, ನಾವು ಸುಜಾತ ಭಟ್ ಅವರ ಜೊತೆಗಿದ್ವಿ. ಆದ್ರೆ ಸುಜಾತ ಭಟ್ ಅವರು ಹೇಳಿರುವಂತ ವಿಚಾರವನ್ನ ನಾವು ಪೂರ್ವಪರ ಮಾಡಿದಾಗ ಈಗ ಗೊತ್ತಾಗಿದೆ ಅನನ್ಯ ಭಟ್ ಅನ್ನುವ ಮಗಳು ಸುಜಾತ ಭಟ್ಗೆ ಇರಲಿಲ್ಲ ಅನ್ನೋದು. ಇದೊಂದು ಕಾಲ್ಪನಿಕ ಸೃಷ್ಟಿ ಮಾಡಿದ್ರು ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಅನನ್ಯ ಭಟ್ ಫೋಟೋ ರಹಸ್ಯ ರಿಪಬ್ಲಿಕ್ ಕನ್ನಡದಲ್ಲಿ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್. ಅಸಲಿಗೆ ಅನನ್ಯ ಭಟ್ ಅಸ್ತಿತ್ವ ನಿಜವಾ? ಅನನ್ಯ ಫೋಟೋ ಮರ್ಮವನ್ನ ತೆರೆದಿಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ಅನನ್ಯ ಭಟ್ ಅಸಲಿಯೋ ಅಥವಾ ನಕಲಿಯೋ ಅನ್ನೋದರ ಬಗ್ಗೆ ರಿಪಬ್ಲಿಕ್ ಕನ್ನಡ ಈಗ ಸಾಕ್ಷಿಯನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಯಾರದ್ದೋ ಫೋಟೋ ತೋರಿಸಿ ಇನ್ಯಾರೋ ಅಂತೇಳಿ ಹೇಳೋದಕ್ಕೆ ಹೊರಟ ಅನ್ನುವ ಸಂದೇಹ ಈ ಮೂಲಕ ಬರ್ತಾ ಇದೆ. ಅನನ್ಯ ಭಟ್ ಫೋಟೋ ಮರ್ಮವನ್ನ ರಿಪಬ್ಲಿಕ್ ಕನ್ನಡ ಬಯಲು ಮಾಡಿದೆ. ಯಾರದ್ದೋ ಮನೆಯ ಸೊಸೆಯನ್ನ ನನ್ನ ಮಗಳು ಅಂತ ಹೇಳಿ ಹೇಳಿದ್ರ ಸುಜಾತ ಭಟ್. ಇಂಥ ಅನುಮಾನ ಮೂಡೋದಕ್ಕೆ ಕಾರಣ ನೀವು ನೋಡ್ತಾ ಇದ್ದೀರಲ್ಲ ಈ ಫೋಟೋ. ಈ ಫೋಟೋದಲ್ಲಿ ಎರಡು ವ್ಯಕ್ತಿಗಳನ್ನ ನೀವು ನೋಡ್ತೀರಿ, ಎರಡು ಯುವತಿಯರನ್ನ ತಾವು ನೋಡ್ತೀರಿ. ಒಂದು ಸುಜಾತ ಭಟ್ ಅವರು ತನ್ನ ಮಗಳು, ಇವರು ಅನನ್ಯ ಭಟ್ ಅಂತೇಳಿ ಹೇಳಿರುವಂತ ಅಥವಾ ತೋರಿಸಿರುವಂತ ಫೋಟೋ. ಮತ್ತೊಂದು ಕಡೆಯಲ್ಲಿ ಇದೇ ಸುಜಾತ ಭಟ್ 20 ವರ್ಷಗಳ ಕಾಲ ಬೆಂಗಳೂರಿನ ಬನಶಂಕರಿಯಲ್ಲಿ ರಂಗಪ್ರಸಾದ್ ಅನ್ನೋರ ಸೊಸೆ ವಸಂತ ಅನ್ನೋರ ಫೋಟೋ ಇದು. ರಂಗಪ್ರಸಾದ್ ಅವರ ಮನೆಯಲ್ಲಿ 20 ವರ್ಷಗಳಿಂದ ಅವರು ಕೆಲಸ ಮಾಡ್ತಾ ಇದ್ದು, ಆ ಮನೆಯಲ್ಲಿ ಇದ್ದಾಗ ವಸಂತ ಅನ್ನೋ ಹೆಣ್ಣು ಮಗಳ ಫೋಟೋ ಇದು. ಈ ಫೋಟೋಗೂ ಸುಜಾತ ಭಟ್ ತೋರಿಸಿರುವಂತಹ ಫೋಟೋಗೂ ಸಾಮ್ಯತೆ ಇದೆ. ಕಣ್ಣು, ಬಾಯಿ, ಮೂಗು, ಹಣೆ, ಹುಬ್ಬು ಇದೆಲ್ಲವೂ ಕೂಡ ಸಾಮ್ಯತೆ ಇರೋದ್ರಿಂದ ಸುಜಾತ ಭಟ್ ಅವರು ಹೀಗೆ ಮಾಡಿರಬಹುದಾ ಅನ್ನೋದ್ರ ಬಗ್ಗೆ ಅನುಮಾನ ಇದೆ. ಇದು ಗ್ಯಾರಂಟಿ ಅಲ್ಲ, ಅನುಮಾನ ಇದೆ. ಈ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ಈಗ ಪ್ರಕರಣದ ಬೆನ್ನು ಬಿದ್ದು ಸದ್ಯಕ್ಕೆ ಸತ್ಯ ಯಾವುದು ಮಿಥ್ಯ ಯಾವುದು ಅಂತ ಹೇಳಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ನೋಡಿ, ಏನು ಎತ್ತ ಅಂತ ಹೇಳಿ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಹೋದಾಗ ಯಾರದ್ದೋ ಮನೆ ಸೊಸೆಯನ್ನ ಅನನ್ಯ ಅಂದ್ರ ಸುಜಾತ 2005ರಿಂದ ಬನಶಂಕರಿಯಲ್ಲಿ ಕೇರ್ ಟೇಕರ್ ಆಗಿ ಸುಜಾತ ಕೆಲಸ ಮಾಡ್ತಾ ಇದ್ರು. ರಂಗಪ್ರಸಾದ್ ಮನೆಯಲ್ಲಿ ಕೇರ್ ಟೇಕರ್ ಆಗಿ ಸುಜಾತ ಕೆಲಸ ಮಾಡ್ತಾ ಇದ್ರು. ಆ ಮನೆಯ ಸೊಸೆ ವಸಂತ ಜೊತೆ ಸುಜಾತ ಅನ್ಯೋನ್ಯತೆಯನ್ನ ಗಳಿಸಿದ್ರು. 2007ರಲ್ಲಿ ಅನಾರೋಗ್ಯದಿಂದ ವಸಂತ ಸಾವನ್ನಪ್ತಾರೆ. ಆಲ್ಬಂನಲ್ಲಿದ್ದ ವಸಂತ ಫೋಟೋವನ್ನ ಎತ್ತಿಟ್ಕೊಂಡಿದ್ರು ಸುಜಾತ ಅನ್ನೋ ವಿಚಾರ ಇಲ್ಲಿ. ಸತ್ತ ಮಹಿಳೆ ಫೋಟೋವನ್ನ ತೋರಿಸಿ ಇಲ್ಲಿ ಯಾಮಾರಿಸಿದ್ರ? ಹಾಗಾದ್ರೆ ಸತ್ತ ಮಹಿಳೆಯನ್ನೇ ನನ್ನ ಮಗಳು ಅಂತೇಳಿ ಸುಜಾತ ಭಟ್ ಹೇಳಿದ್ರ ಅನ್ನೋದು ಈಗ ಇರುವಂತ ಅನುಮಾನ. ಈ ನಿಟ್ಟಿನಲ್ಲಿ ಈಗ ತನಿಖೆಯನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸುಜಾತ ಭಟ್ಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಮಾಸ್ಟರ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ರಿಪಬ್ಲಿಕ್ ಕನ್ನಡ ಈಗ ಎಕ್ಸ್ಪ್ಲೋರ್ ಮಾಡ್ತಾ ಇದೆ ಅಥವಾ ನಿಮ್ ಮುಂದೆ ನಾವು ತೋರಿಸ್ತಾ ಇದೀವಿ. ಸುಜಾತ ಭಟ್ ಬೆಂಗಳೂರಿನಲ್ಲಿ ರಂಗಪ್ರಸಾದ್ ಅನ್ನೋರ ಮನೆಯಲ್ಲಿ 20 ವರ್ಷಗಳಿಂದ ರಂಗಪ್ರಸಾದ್ ಅವರ ಮಡದಿ ತೀರ್ಕೊಂಡ ನಂತರ ಅವರ ಕೇರ್ ಟೇಕರ್ ಆಗಿ ಕೆಲಸ ಮಾಡ್ತಾ ಇದ್ರು. ಈ ವಿಚಾರ ತಿಳಿದು ರಂಗಪ್ರಸಾದ್ ಅವರ ಮಗಳು ಗಂಡನ ಮನೆಗೆ ಹೋಗಿದ್ರು. ರಂಗಪ್ರಸಾದ್ ಅವರ ಮಗ ಅವರು ಮಾತ್ರ ಇದ್ರು. ಅವರ ಹೆಂಡತಿಯೇ ವಸಂತಿ. ಈ ವಸಂತಿ ಈ ಫೋಟೋವನ್ನೇ ನನ್ನ ಮಗಳು ಅಂತ ಹೇಳಿ ಸುಜಾತ ಅವರು ಹೇಳಿದ್ದಾರೆ ಅನ್ನುವ ಅನುಮಾನ ಈಗ ಮೂಡ್ತಾ ಇದೆ. ಕ್ಷಣಕ್ಕೂ ಕೂಡ ರೋಚಕ ಟ್ವಿಸ್ಟ್ ಸಿಗ್ತಾ ಇದೆ ಈ ಪ್ರಕರಣದಲ್ಲಿ. ಸುಜಾತ ಭಟ್ಗೆ ಸಂಬಂಧಪಟ್ಟಂತ ಮತ್ತೊಂದು ಸುದ್ದಿ ಇದು. ರಂಗಪ್ರಸಾದ್ ಮನೆಯಲ್ಲೇ ಕೇರ್ ಟೇಕರ್ ಆಗಿದ್ದ ಸುಜಾತ 20 ವರ್ಷಗಳ ಕಾಲ ರಂಗಪ್ರಸಾದ್ ಮನೆಯಲ್ಲೇ ಸುಜಾತ ಇದ್ರು. 20 ವರ್ಷ 2005ರಲ್ಲೇ ರಂಗಪ್ರಸಾದ್ ಮನೆಯಲ್ಲಿ ಸುಜಾತ ಕೆಲಸ ಮಾಡ್ತಾ ಇದ್ರು. 2025 ಜನವರಿ 5ರಂದು ರಂಗಪ್ರಸಾದ್ ಅವರು ಸಾವನ್ನಪ್ತಾರೆ. ಯಾರನ್ನ ಕೇರ್ ಟೇಕರ್ ಮಾಡ್ತಾ ಇದ್ರು ಅವರು ಮೃತಪಡ್ತಾರೆ. 2007ರಲ್ಲಿ ರಂಗಪ್ರಸಾದ್ ಅವರು ಅವರ ಮಕ್ಕಳಿದ್ರಲ್ಲ ಅವರು ಡೆತ್ ಆಗ್ತಾರೆ. ನೋಡಿ, ರಂಗಪ್ರಸಾದ್ ಅವರು 2025ರಲ್ಲಿ ಮೃತಪಟ್ಟಾಗ ಅವ್ರನ್ನ ಬನಶಂಕರಿ ಚಿತಾಗಾರದಲ್ಲಿ ಅವ್ರನ್ನ ಅಂತ್ಯಕ್ರಿಯೆ ಮಾಡ್ತಾರೆ. ಆ ಸಮಯದಲ್ಲಿ ಒಂದು ಲೆಟರ್ ಇತ್ತಲ್ಲ, ಅವರೆಲ್ಲ ದಾಖಲೆಗಳನ್ನ ಬರೆದಂತ ಡೆತ್ ಸರ್ಟಿಫಿಕೇಟ್, ಎಕ್ಸಾಕ್ಟ್ಲಿ ಡೆತ್ ಸರ್ಟಿಫಿಕೇಟ್, ಮರಣ ಪ್ರಮಾಣ ಪತ್ರ ಡೆತ್ ಸರ್ಟಿಫಿಕೇಟ್ ಇದು ಈಗ ನಮಗೆ ಲಭ್ಯ ಆಗಿದೆ. ಯಾವ ತಾರೀಕಿನಂದು ಎಷ್ಟು ಗಂಟೆಗೆ
ಅವರ ಅಂತ್ಯಕ್ರಿಯೆ ನಡೆದಿದೆ, ಯಾವ ಕಾರಣದಿಂದ ಅವರು ಮೃತಪಟ್ಟಿದ್ದಾರೆ, ಯಾರವರು, ಯಾವ ಚಿತಾಗಾರದಲ್ಲಿ ಅವರನ್ನ ಅಂತ್ಯ ಸಂಸ್ಕಾರ ಮಾಡಲಾಗಿದೆ ಅನ್ನುವ ಡೆತ್ ಸರ್ಟಿಫಿಕೇಟ್ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ರಿಪಬ್ಲಿಕ್ ಕನ್ನಡ ಯಾವಾಗಲೂ ಕೂಡ ಹಾಗೆ ಏನಾದ್ರೂ ವಿಚಾರವನ್ನ ನಾವು ಸುದ್ದಿ ಮಾಡ್ತೀವಿ ಅಂತ ಹೇಳಿದ್ರೆ ಅದರ ಆಳ ಅಗಲ ಎಲ್ಲವನ್ನು ಕೂಡ ನಾವು ಪರಿಶೀಲನೆಯನ್ನ ಮಾಡ್ತೀವಿ. ಮತ್ತೆ ಇನ್ವೆಸ್ಟಿಗೇಷನ್ ಜರ್ನಲಿಸಂ ಅಂತ ಹೇಳಿದ್ರೆ ಅದು ರಿಪಬ್ಲಿಕ್ ಕನ್ನಡ. ನಿಮ್ಗೆ ಹಲವಾರು ಪ್ರಕರಣಗಳಲ್ಲಿ ನಾವು ಅದನ್ನ ಸಾಬೀತು ಮಾಡಿದ್ದೀವಿ. ಈಗಲೂ ಕೂಡ ಅಷ್ಟೇ ಸುಜಾತಾ ಭಟ್ಗೆ ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ಆಗ್ರಹವೂ ನಮ್ಮ ಒಂದು ಬೇಡಿಕೆಯೂ ಆಗಿದೆ. ಆದ್ರೆ ಸುಜಾತಾ ಭಟ್ ಅವರು ಅಸಲಿಯೋ ನಕಲಿಯೋ, ಅವರ ಮಗಳು ಅನನ್ಯ ಭಟ್ ಅಸಲಿಯೋ ನಕಲಿಯೋ ಅನ್ನೋ ವಿಚಾರ ಮಾಡಿದಾಗ ಈಗ ಈ ಎಲ್ಲ ವಿಚಾರಗಳು ನಮ್ಮ ಕಣ್ಮುಂದೆ ತೆರೆದುಕೊಂಡಿದೆ. ನಾವು ಅದನ್ನ ಪೂರಕವಾದಂತಹ ಸಾಕ್ಷಿಯನ್ನ SIT ಅಧಿಕಾರಿಗಳು ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ನಾವು ನಿಮ್ಮ ಮುಂದೆ ತೆರೆದಿಡ್ತಾ ಇದೀವಿ. ನೋಡಿ, ಹಿಂಗಿದೆ ಇದು ಪ್ರಕರಣ, ಹಿಂಗಿದೆ ಅನ್ನೋದನ್ನ ನಾವು ತೆರೆದಿಡ್ತಾ ಇದೀವಿ. ಸದ್ಯಕ್ಕೆ ಜನ ಡಿಸೈಡ್ ಮಾಡ್ತಾರೆ, ಮತ್ತೆ ಈಗ ತನಿಖಾ ತಂಡ ಇದೆಯಲ್ಲ SIT ಅಧಿಕಾರಿಗಳು ಡಿಸೈಡ್ ಮಾಡ್ತಾರೆ ಇಲ್ಲಿ ಏನಾಗಿದೆ, ಏನು ಎತ್ತ, ಯಾಕೆ ಸುಜಾತಾ ಭಟ್ ಅವರು ಈ ರೀತಿಯೆಲ್ಲ ಕತೆ ಕಟ್ಟಿದ್ದೇ ಹೌದಾದ್ರೆ ಯಾಕೆ, ಇವ್ರ ಹಿಂದೆ ಯಾರಿದ್ದಾರೆ, ಏನು ಉದ್ದೇಶ ಆಗಿತ್ತು ಇವರದ್ದು, ಇದೆಲ್ಲವೂ ಕೂಡ ತಿಳಿದು ಬರಬೇಕಾದಂತ ವಿಚಾರ. ಸದ್ಯಕ್ಕೆ ಈ ಕ್ಷಣಕ್ಕೆ ಹೀಗಿದೆ ಇಲ್ಲಿನ ವಾಸ್ತವ. ನೋಡಿ, ಸುಜಾತಾ ಭಟ್ ಇದಾರಲ್ಲ, ಸುಜಾತಾ ಭಟ್ ಇಲ್ಲಿ ಗಮನಿಸಬೇಕಾದಂತ ವಿಚಾರ ಅಂತ ಹೇಳಿದ್ರೆ, ಈ ಸುಜಾತಾ ಭಟ್ ಮೊದಲು ಅವರು ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಅಲ್ಲಿ ಇದ್ರು, ಅವ್ರ ಮದುವೆ ಆಗಿರ್ಲಿಲ್ಲ. ಅನನ್ಯ ಭಟ್ ಫೋಟೋ ರಹಸ್ಯವನ್ನ ರಿಪಬ್ಲಿಕ್ ಕನ್ನಡ ಈ ಕ್ಷಣಕ್ಕೆ ಭೇದಿಸಿದೆ. ಯಾವಾಗ ಸುಜಾತಾ ಭಟ್ ಬಂದು ನನ್ನ ಮಗಳು ಅನನ್ಯ ಭಟ್ ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ದಾಳೆ, ಅವಳಿಗೆ ನ್ಯಾಯ ಕೊಡಿ ಅಂತೇಳಿ ಯಾವಾಗ ನಮ್ಮನ್ನ ಕೇಳಿದ್ರು, ಅಥವಾ ಯಾವಾಗ SIT ಅಧಿಕಾರಿಗಳ ಮುಂದೆ ಬಂದ್ರು, ನಾವು ಸುಜಾತಾ ಭಟ್ ಅವರ ಜೊತೆಗಿದ್ವಿ. ಆದ್ರೆ ಸುಜಾತಾ ಭಟ್ ಅವರು ಹೇಳಿರುವಂತ ವಿಚಾರವನ್ನ ನಾವು ಪೂರ್ವಪರ ಮಾಡಿದಾಗ ಈಗ ಗೊತ್ತಾಗಿದೆ ಅನನ್ಯ ಭಟ್ ಅನ್ನುವ ಮಗಳು ಸುಜಾತಾ ಭಟ್ಗೆ ಇರಲಿಲ್ಲ ಅನ್ನೋದು. ಇದೊಂದು ಕಾಲ್ಪನಿಕ ದೃಷ್ಟಿ ಮಾಡಿದ್ರು ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಅನನ್ಯ ಭಟ್ ಫೋಟೋ ರಹಸ್ಯ ರಿಪಬ್ಲಿಕ್ ಕನ್ನಡದಲ್ಲಿ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್. ಅಸಲಿಗೆ ಅನನ್ಯ ಭಟ್ ಅಸ್ತಿತ್ವ ನಿಜವಾ? ಅನನ್ಯ ಫೋಟೋ ಮರ್ಮವನ್ನ ತೆರೆದಿಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ಅನನ್ಯ ಭಟ್ ಅಸಲಿಯೋ ಅಥವಾ ನಕಲಿಯೋ ಅನ್ನೋದರ ಬಗ್ಗೆ ರಿಪಬ್ಲಿಕ್ ಕನ್ನಡ ಈಗ ಸಾಕ್ಷಿಯನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಯಾರದ್ದೋ ಫೋಟೋ ತೋರಿಸಿ ಇನ್ಯಾರೋ ಅಂತೇಳಿ ಹೇಳೋದಕ್ಕೆ ಹೊರಟ ಅನ್ನುವ ಸಂದೇಹ ಈ ಮೂಲಕ ಬರ್ತಾ ಇದೆ. ಅನನ್ಯ ಭಟ್ ಫೋಟೋ ಮರ್ಮವನ್ನ ರಿಪಬ್ಲಿಕ್ ಕನ್ನಡ ಬಯಲು ಮಾಡಿದೆ. ಯಾರದ್ದೋ ಮನೆಯ ಸೊಸೆಯನ್ನ ನನ್ನ ಮಗಳು ಅಂತೇಳಿ ಹೇಳಿದ್ರ ಸುಜಾತಾ ಭಟ್? ಇಂಥ ಅನುಮಾನ ಮೂಡೋದಕ್ಕೆ ಕಾರಣ ನೀವು ನೋಡ್ತಾ ಇದ್ದೀರಲ್ಲ ಈ ಫೋಟೋ. ಈ ಫೋಟೋದಲ್ಲಿ ಎರಡು ವ್ಯಕ್ತಿಗಳನ್ನ ನೀವು ನೋಡ್ತೀರಿ, ಎರಡು ಯುವತಿಯರನ್ನ ತಾವು ನೋಡ್ತೀರಿ. ಒಂದು ಸುಜಾತಾ ಭಟ್ ಅವರು ತನ್ನ ಮಗಳು, ಇವರು ಅನನ್ಯ ಭಟ್ ಅಂತೇಳಿ ಹೇಳಿರುವಂತ ಅಥವಾ ತೋರಿಸಿರುವಂತ ಫೋಟೋ. ಮತ್ತೊಂದು ಕಡೆಯಲ್ಲಿ ಇದೇ ಸುಜಾತಾ ಭಟ್ 20 ವರ್ಷಗಳ ಕಾಲ ಬೆಂಗಳೂರಿನ ಬನಶಂಕರಿ